ಪ್ರಿಯ ವೀಕ್ಷಕರೇ, ನಾನು ಹಿಂದಿನ ಸಂಚಿಕೆಯಲ್ಲಿ ಪೇಜ್ ನಂಬರ್ 10 ಇನ್ನು ಲಾಸ್ಟ್ ಕೊನೆಯ ಭಾಗದ ಪ್ರತಿಫಲದ ಸ್ವೀಕಾರ ಅಥವಾ ಸಂದಾಯವನ್ನು ಒಪ್ಪುವ ಪತ್ರಗಳು ಅಲ್ಲಿ ತನಕ ಬಿಟ್ಟಿದೆ. ನೆಕ್ಸ್ಟ್ ಮುಂದಿನ ಪೇಜು ಇದನ್ನು ಸಹ ನಿಮಗೆ ಈ ವಿಡಿಯೋ ಮುಖಾಂತರ ಫೋಟೋದಲ್ಲಿ ತಿಳಿಸುತ್ತಿದ್ದೇನೆ. ನನಗೆ ಓದಲು ಈಗ ನನಗೆ ಸಮಯವಿಲ್ಲ, ಹಾಗಾಗಿ ಇಷ್ಟು ದಿವಸವಾದರೂ ನಾನು ವಿಡಿಯೋ ಮಾಡಿದ್ದಿಲ್ಲ. ಇದನ್ನು ವಿಡಿಯೋ ಸ್ಕಿಪ್ ಮಾಡದೆ ಓದಿ, ನಂತರ ನಿಮಗೆ ಅನುಕೂಲವಾದಂತೆ ಈ ಒಂದು ಪುಸ್ತಕದ ಒಂದು ಬರವಣಿಗೆಯನ್ನು ಉಪಯೋಗಿಸಿಕೊಂಡು ಕಚೇರಿಯಲ್ಲಿ ಯಾವ ಬೇಕಾದ ಒಂದು ಕಾನೂನು ಅಧಿಕಾರಿಗಳ ಒಂದು ಕರ್ತವ್ಯ ಇದರ ಬಗ್ಗೆ ತಿಳಿದುಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ಮುಂದಿನ ಭಾಗ ನೋಡಿ ಪ್ರಿಯ ವೀಕ್ಷಕರೇ, ಇದನ್ನು ಸಹ ನಿಲ್ಲಿಸ್ತಿದ್ದೇನೆ ನಿಮಗೆ. ಮತ್ತು ಮುಂದಿನ ಭಾಗ ಪೇಜ್ ನಂಬರ್ 13 ಹಾಜರುಪಡಿಸಲು ಕಾಲ ಭಾಗ 5. ಮತ್ತು ಮುಂದಿನ ಭಾಗ ಇದು ಪೇಜ್ ನಂಬರ್ 14 ನೋಡಿ. ಹರಾಜುಪಡಿಸುವಿಕೆಯಲ್ಲಿನ ವಿಳಂಬ ಅನಿವಾರ್ಯವಾಗಿರುವಲ್ಲಿ ಉಪಬಂಧಗಳು ಅಂತ ಇದೆ. ನೆಕ್ಸ್ಟ್ ಅದರ ಮುಂದಿನ ಭಾಗ ಕೊನೆಗೆ ಮರಣ ಶಾಸನಗಳನ್ನು ಯಾವುದೇ ಕಾಲದಲ್ಲಿ ಹಾಜರುಪಡಿಸಬಹುದು ಅಥವಾ ಇಡಬಹುದು ಅಂತ ಇದೆ. ಅದರಲ್ಲಿ ಭಾಗ 6 ಅಥವಾ ಏನೋ ಗೊತ್ತಿಲ್ಲ, ರೋಮನ್ ಅಂಕಿಯಲ್ಲಿ ಇದೆ, ಕನ್ನಡದಲ್ಲಿ ನಾನು ತಿಳಿಸ್ತಿದ್ದೇನೆ. ನೋಂದಣಿಯ ಸ್ಥಳ ಎಂಬುದೇ ಇದೆ. ಇದನ್ನು ಓದಿ. ಮತ್ತು ನೆಕ್ಸ್ಟ್ ಭಾಗ ಇದೊಂದು ನೋಡಿ, ಪೇಜ್ ನಂಬರ್ 14 ಮತ್ತು ಪೇಜ್ ನಂಬರ್ 17 ನೋಂದಣಿಗಾಗಿ ದಸ್ತಾವೇಜುಗಳನ್ನು ಹಾಜರುಪಡಿಸುವ ಬಗ್ಗೆ ಅಂತಿದೆ. ಮತ್ತು ಇದನ್ನು ನೋಡಿ, ಪೇಜ್ ನಂಬರ್ 18 ಮತ್ತು ಪೇಜ್ ನಂಬರ್ 19. ಮತ್ತು ನೆಕ್ಸ್ಟ್ ಮುಂದೆ ನೋಡಿ ಸ್ವಲ್ಪ ನೋಡಿ, ನೀವು ನಿಮಗೂ ಅನುಕೂಲವಾಗಲಿ. ಮತ್ತು ಪೇಜ್ ನಂಬರ್ 20 ಮತ್ತು ಪೇಜ್ ನಂಬರ್ 21 ಇಲ್ಲಿಗೆ ಭಾವಿಸತಕ್ಕದ್ದು ಅಂತ ಇದೆ. ಇಲ್ಲಿ ತನಕ ನಾನು ನಿಲ್ಲಿಸ್ತಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಡಿಯೋ ಹಾಕ್ತೇನೆ.